ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಚೇತನ್. ನನ್ನ ಇವತ್ತಿನ ಜರ್ನಿ ಚಿಕ್ಕಮಗಳೂರಲ್ಲಿ ನನ್ನ ಗೆಳೆಯನ ಮನೆ ಇದೆ. ನಾನು ಬಂದಿದ್ದು ನನ್ನ ಗೆಳೆಯನ ಮನೆಗೆ. ನೋಡಿ, ಸುಂದರವಾಗಿರೋ ತೋಟ, ಈ ತೋಟದ ಮಧ್ಯದಲ್ಲಿರೋ ಮನೆ. ಜರ್ನಿ ಮಾಡಿ ಸಾಕಾಗಿತ್ತು ಅಂತ ನಾವು ಆರಾಮಾಗಿ ಬಂದು ಕೂತಿದ್ದು ಅವರ ಮನೆ ಈಚೆ ಇದ್ದಿದ್ದಂಥ ಪಟ್ಸಾಲಲ್ಲಿ. ಅಷ್ಟೊತ್ತಿಗಾಗಲೇ ಈ ಮುದ್ದಾದ ಕರುಗಳು ಬಂದು ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಅಂತ ಕಾಯ್ತಿದ್ವು. ಸೊ ದಾರಿಲಿ ಬರ್ತಾ ತಂದಿದ್ದ ಹಣ್ಣುಗಳಾಗಿರ್ಬೋದು, ಸ್ವಲ್ಪ ತರಕಾರಿನ ಹಿಂಗೆ ತಿನ್ನಲಿಕ್ಕೆ ಅಂತ ಕೊಟ್ಟು ಅದಕ್ಕೂ ತಿನ್ನಿಸಿ ನಾವು ನೆಕ್ಸ್ಟ್ ಹೊರಟಿದ್ದೆ ತೋಟ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಏಲಕ್ಕಿ. ಇವ್ರು ಬೆಳೆಯುವಂಥದ್ದು ಎಲ್ಲ ಆಲ್ಮೋಸ್ಟ್ ಕಾಸ್ಟ್ಲಿ ಐಟಮೇ ಗುರು. ಕಾಫಿ, ಏಲಕ್ಕಿ, ಮೆಣಸು, ಅಡಿಕೆ, ಅರಿಶಿನ ಎಲ್ಲ ನ್ಯಾಚುರಲ್ ಪ್ಯೂರ್ ಇವ್ರು ಬೆಳೆಯೋದು. ಅಡಿಕೆಗಳು ನೋಡಿ, ಹಾಗೆ ಇವರು ಬೆಳ್ಕೊಳ್ಳೋ ತರಕಾರಿಗಳು ಕೂಡ ವೆರಿ ನ್ಯಾಚುರಲ್, ಇವರೇ ಬೆಳೀತಾರೆ. ಇಲ್ಲಿ ನೋಡಿ ಒಣಗಾಕಿದಾರಲ್ಲ, ಹಾಕ್ತಾನೆ ಪಲ್ಪರಾಗಿ ಬಂದಿರೋ ಅಂಥ ಕಾಫಿ ಬೀಜ ಅದು. ಇದನ್ನು ಕಂಪ್ಲೀಟ್ ಡ್ರೈ ಆಗಿ ಒಣಗಿಸ್ತಾರಂತೆ ಅವರು ಕೊಡೋಕ್ಕೆ ಮುಂಚೆ. ಕಂಪ್ಲೀಟ್ ಡ್ರೈ ಆಗಿ ಒಣಗಿಸಿ ಎಷ್ಟು ಮೂಟೆ ಅಂತ ಮಾಡಿ ಆಮೇಲೆ ಇವ್ರು ಸೇಲ್ ಮಾಡೋದು ಅದನ್ನು. ಸೊ ನೆಕ್ಸ್ಟ್ ಹಂಗೆ ತುಂಬ ಬೋರ್ ಆಗಿತ್ತಲ್ಲ, ಸೊ ಮನೆ ಮುಂದೆನೇ ಇದ್ದಿದ್ದಂಥ ತೆಂಗಿನ ಮರಕ್ಕೆ ನಮ್ಮ ಕೈ ಹೋಯ್ತು. ಅಂತೂ ಇಂತೂ ಕಷ್ಟ ಬಿದ್ದು ಮರ ಹತ್ತೋದ್ರಲ್ಲಿನೂ ಸಕ್ಸೀಡ್ ಆದೆ. ಬೆಂಗಳೂರು ಹುಡುಗರು ಎಲ್ಲಿ ಮರ ಹತ್ತೋ ಜೋಶಲ್ಲಿ ಕೆಳಗೆ ಬಿದ್ದು ಬಿಡ್ತಾರೋ ಅಂತ ಇಲ್ಲಿ ನೋಡಿ ನಮ್ಮ ಅಕ್ಕ ಬಂದು ಸಪೋರ್ಟಿಗೆ ನಿಂತರು. ಅಂತೂ ಇಂತೂ ಕಷ್ಟ ಬಿದ್ದು ಒಂದು 5-6 ಎಳ್ನೀರು ಕಿತ್ತು ಕೆಳಗೆ ಬಂದಾಯಿತು. ದೇಹ ಕಂಪ್ಲೀಟ್ ತಂಪು ಕೊಡ್ತು ಗುರು. 2-3 ಎಳ್ನೀರು ನಾನು ಒಬ್ಬನೇ ಕುಡಿದೆ ನೆಮ್ಮದಿಯಾಗಿ. ಸಕ್ಕದಾಗಿತ್ತು. ಅಷ್ಟೊತ್ತಿಗಾಗಲೇ ನಮ್ಮ ಸಿದ್ದೇಗೌಡ್ರದು ಆರ್ಡ್ರ್ ಆಗಿತ್ತು. ಬೆಂಗಳೂರಲ್ಲಂತೂ ಮೈ ಬಗ್ಸಲ್ಲ ನೀವು, ಇಲ್ಲಾದರೂ ಬಂದು ಮೈ ಬಗ್ಸಿ ಅಂತ. ಮನೆ ಮುಂದೆ ಇದ್ದಿದ್ದ ಗೊಬ್ಬರದ್ದು ಗುಡ್ಡೆಗಳನ್ನ ತೆಗೆದು ಹಿಂದಕ್ಕೆ ಸುರಿಬೇಕು ಅಂತ ಹೇಳಿದ್ರು. ಅಂತೂ ಇಂತೂ ಬೆಂಗಳೂರಲ್ಲಂತೂ ಜಿಮ್ಗೆ ಹೋಗಿ ಮೈ ಬಗ್ಗಿಸ್ತೀವಿ, ಅದಂತೂ ಸರ್ವೇ ಸಾಮಾನ್ಯ ಗುರು. ಇಲ್ಲಿ ಬಂದು ನ್ಯಾಚುರಲಾಗಿ ಗುದ್ಲಿ ಹಿಡಿದು ಕೊನೆಗೂ ಕೆಲಸ ಶುರು ಮಾಡಿದ್ವಿ. ನೆಕ್ಸ್ಟ್ ನಾವು ಬಂದಿದ್ದು ಅಮ್ಮನ ಅಡುಗೆ ಮನೆಗೆ. ನೋಡಿ, ಇಲ್ಲಿ ಸೌದೆ ಒಲೆಯಲ್ಲಿ ಅನ್ನ ಬೇಯ್ತಾ ಇದೆ. ಇಷ್ಟೊತ್ತಿಗಾಗಲೇ ನಮ್ಮ ಸಿದ್ದೇಗೌಡರು ನೀರೊಲೆ ಉರಿ ಹಾಕ್ತೀನಿ, ಸ್ನಾನ ಮಾಡ್ಕೊಳ್ಳಿ, ಟಯರ್ಡ್ ಆಗಿದ್ದೀರಾ ಅಂತ ಸೌದೆ ಒಲೆ ಉರಿ ಹಾಕಕ್ಕೆ ಹೊರಟರು. ಅಮ್ಮ ಹೇಳಿದ್ರು ಕೆಂಡ ಅಲ್ಲಿ ಎತ್ಕೊಬಿಡಿ ಅಂತ ಅಂದರು. ಅಲ್ಲಿಂದನೇ ತೆಗೆದು ಕೆಳಗಡೆ ಬೀಳ್ಸಿದ್ರು. ಅಂತೂ ಇಂತೂ ಫೈನಲಾಗಿ ಒಲೆ ಉರಿ ಹಾಕೋದ್ರಲ್ಲಿ ನಮ್ಮ ಸಿದ್ದೇಗೌಡರು ಯಶಸ್ವಿ ಆದರು. ಸಂಜೆ ಆಯಿತು. ಅಮ್ಮ ತಮ್ಮ ಕಾರ್ಯನಿರ್ವಹಿಸೋಕ್ಕೆ ಅಂತ ಬಂದರು. ಹಸು ಹಾಲು ಕರೀತಿದ್ದಾರೆ ಇಲ್ಲಿ. ಇದು ಈಗ ತಾನೇ ಕರು ಹಾಕಿರೋ ಹಸು ಅಂತೆ. ನೋಡಿ, ನಮ್ಮ ಅಯ್ಯ ಬೆನ್ನು ಸವರಿದ್ದು ಎಲ್ಲಿ ಒದಗಿದು ಬಿಡುತ್ತೆ ಅಂತ. ಅಮ್ಮ ನಾನೊಂದು ಸರಿ ಟ್ರೈ ಮಾಡ್ತೀನಿ ಕಣಮ್ಮ ಅಂಥೇಳಿ ಹಸು ಹಾಲು ಕರೆಯೋಣ ಅಂತ ಬಂದರೆ ಈ ಬಡ್ಡಿ ಮಗನ ಗುದಿಯೋಕ್ಕೆ ಬಂದ್ಬಿಡೋದ. ಯಾಕೆ ಬೇಕು ಗುರು ಇದ್ರ ಸವಾಸ, ಮಕ್ಕದ ಮೇಲೆ ಹೊದ್ದು ಪಂಚರ್ ಮಾಡುತ್ತೆ ಅಂತ ವಾಪಸ್ ನಾವು ಬಂದಿದ್ದೆ ಅಡುಗೆ ಮನೆಗೆ. ನೋಡಿ, ಮಲೆನಾಡು ಸ್ಪೆಷಲ್ಲು ಕಡುಬು ಬೇಯ್ತಾ ಇದೆ. ಇಲ್ಲಿ ಅಮ್ಮ ಫಿಶ್ ಒಂದು ಸಾಲಲ್ಲ ಅಂತ ಚಿಕನ್ ಕೂಡ ಹೆಚ್ಚುತ್ತಾ ಕೂತಿದ್ರು. ನಮ್ಮ ಸಬಿ ಅಕ್ಕ ರೆಡಿ ಮಾಡಿದ್ದ ಚಿಕನ್ ಸಾರು, ಫಿಶ್ ಕರಿ ರೆಡಿ ಆಯಿತು. ಒಳ್ಳೆ ಬ್ಯಾಟಿಂಗ್ ಅಂತೂ ಮಾಡಿದ್ವಿ. ಒಳ್ಳೆ ನಿದ್ದೆ ಅಂತೂ ಆಯಿತು. ಬೆಳಿಗ್ಗೆ ಎದ್ವಿ. ಈ ಬ್ಯೂಟಿ ಆಫ್ ನೇಚರ್ ಅಂತಾರಲ್ಲ, ಹಾಗೆ ಹೊರಗೆ ಬಂದು ಎಣಿಕ್ ನೋಡಿದಾಗ ನಮಗೆ ಸಿಕ್ಕಿದ್ದು ಈ ಮಂಜಿನಲ್ಲೇ ಕವರ್ ಆದಂಥ ಕಂಪ್ಲೀಟ್ ಇವ್ರ ತೋಟ, ಮನೆ. ಈ ಸುಂದರವಾದ ಪ್ರಕೃತಿಲಿ 2 ದಿನ ಇದ್ದು ಫೈನಲಾಗಿ ನಾವು ಬೆಂಗಳೂರು ಕಡೆಗೆ ಹೊರಟ್ವಿ. ಬೆಂಗಳೂರು ಟ್ರಾಫಿಕ್ಕು, ಈ ಜೀವನ ಇದ್ದಿದ್ದೆ. ಅಂದರೂ ಈ ಹಳ್ಳಿ ವಾತಾವರಣ ಕೊಟ್ಟಿದ್ದ ಮಜಾ ಇನ್ನೆಲ್ಲೂ ಕೊಡಲ್ಲ ಗುರು. ಕೊಂಡು ಹೋದ ಅಂತ ಬೆಂಗಳೂರಿಗೂ ಕೂಡ ಇಷ್ಟು ಪಾರ್ಸಲ್ ತಗೊಂಡಿದ್ವಿ.